ಕಾಣಿಸ್ತಾ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ನಾನು ಆ್ಯಕ್ಚುಲಿ ಇದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ತೀನಿ. ಸೊ ಸರ್ಪ್ರೈಸಿಂಗ್ ಇರಲಿ. ಆ್ಯಕ್ಚುಲಿ ವೆಲ್ಕಮ್ ಬ್ಲಾಗ್ ಲೈಕ್ ಬಿಗಿನಿಂಗ್ ಆಮೇಲೆ ಮಾಡ್ತೀನಿ. ಕತ್ಲು ಫುಲ್ಲು ಇಲ್ಲಿ ಬಸ್ಸಲ್ಲಿ ಬಂದು ಆಲ್ರೆಡಿ ಕೂತಿದ್ದೀವಿ. ಸೊ ನಾನು ನೋಡ್ಬೋದು ಇಲ್ಲಿ ಬರೀ ಪರ್ಪಲಾಗಿ ಕಾಣಿಸ್ತಾ ಇದ್ದೀನಿ. ಎಲ್ಲರೂ ಇಳಿದಾಗ ಊಟಕ್ಕೆ ನಿಲ್ಲಿಸ್ತಾರಲ್ವ ಅವಾಗ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಈ ವ್ಲಾಗಿನ ವಿಶೇಷತೆ ಅಂತ. ಹಾಯ್ ಹಲೋ ನಮಸ್ಕಾರ ಗೈಸ್. ಸೊ ಏನಿವತ್ತು ಬಸ್ ಹತ್ರ ಇದ್ದೀನಿ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಇಲ್ಲಿ ನಿತಿನ್ ಕಾಣಿಸ್ತಾನೆ, ನಿತಿನ್ ಇಲ್ಲೇ ಅವನೇ. ಏನಂದರೆ ನಮ್ಮ ಅಕ್ಕ ಲೈಕ್ ಪುಣೆಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಕಂಟೆಂಟ್ ಇರಬೇಡಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಪುಣೆಗೆ ಹೋಗ್ತಾ ಇದ್ದೀವಿ. ಸೊ ಆವಾಗ ಬಸ್ಸಲ್ಲಿದ್ದೆ, ಬಸ್ಸಲ್ಲಿ ಡೈರೆಕ್ಟ್ ಬಂದು ಕೂತಿದ್ದಾಯಿತು. ಯತೀಶ್ ಬಂದಿದ್ದ ಬಿಡೋಕ್ಕೆ. ಸೊ ಇವತ್ತು ನಂಗೆ 4 days ಹಾಲಿಡೇ ಇದೆ, ಇವತ್ತಿಂದ ಸಂಡೇವರೆಗೂ. ಸೊ ಪುಣೆಗೆ ಹೋಗೋಣ ಅಂತ ಪುಣೆಗೆ ಹೊರಟಿದ್ದೀವಿ. ಈ ವ್ಲಾಗ್ ಫುಲ್ ಪುಣೆಗೆ ಹೋಗೋದು, ಪುಣೆಯಲ್ಲಿ ಏನೇನು ಮಾಡ್ತೀವಿ, ಪುಣೆ ಹೇಗಿರುತ್ತೆ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ನಿತಿನ್ ಇಲ್ಲೇ ಅವನೇ. ಊಟಕ್ಕೆ ಆ್ಯಕ್ಚುಲಿ ಸೂಪರಾಗಿ ಮೇಂಟೈನ್ ಮಾಡೋರು ಗೈಸ್ ಇಲ್ಲಿ VRL ಅವರು. ನೋಡ್ಬೋದು ಇದು ಅವ್ರದ್ದೇ ಫುಲ್ ಏರಿಯಾ. ಇಲ್ಲಿ ಬರೀ ವಿಜಯಾನಂದ ಅವ್ರು ಲೈಕ್ VRL ಅವ್ರದ್ದು ಅಷ್ಟೇ ನಿಲ್ಸಂಗಿರೋದು, ಬರೀ VRL ಬಸ್ಸಸ್ಸು. ಮತ್ತು ಈ ಬಸ್ ನಾವು ಬಂದಿರೋದು ಆ್ಯಕ್ಚುಲಿ ಇದೇ ನಮ್ಮ ಬಸ್ಸು ಗೈಸ್, ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಬಸ್ಸು. ಆ್ಯಕ್ಚುಲಿ 500 ಬಸ್ಸಸ್ ನಾವು ಕೊಂಡ್ಕೊಂಡಿದ್ರಂತೆ ಐಚರವರಿಂದ. ಸೊ ಸೂಪರ್ ಕಂಫರ್ಟೇಬಲ್ ಬಸ್ ಆ್ಯಕ್ಚುಲಿ. ನಾನು ಫಸ್ಟ್ ಟೈಮ್ AC ಸ್ಲೀಪರ್ಗೆ ಹೋಗ್ತಾ ಇರೋದು. ನನಗೂ AC ಆಗಲ್ಲ ಸ್ವಲ್ಪ. ನನಗೆ AC ಅಂದರೆ ಒಂಥರ ಅಲರ್ಜಿ ಆಗ್ಬಿಟ್ಟಿದೆ. ಬಟ್ ಇವನು AC ಲವರು, ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ಇಲ್ಲಿ ಊಟಕ್ಕೆ ನಿಲ್ಲಿಸೋರೆ. ಟೈಮ್ ಬಂದು ನೀವೇ ನೋಡ್ಬೋದು 10:50 ಆಗೈತೆ ಟೈಮು. ಏನಂದರೆ ಆ್ಯಕ್ಚುಲಿ 6:30ಗೆ ಯಶವಂತಪುರ ಬರೋಂಗಿದ್ದಿದ್ದು ಬಸ್ಸು. ಇವನು 6:30ಗೆ ಅಲ್ಲಿ ಇರಬೇಕಿತ್ತು. ಆ್ಯಕ್ಚುಲಿ 6:30ಗೆ ಬಂದ ನೋಡ್ರೆ ಬಸ್ಸು 2 hours ಡಿಲೇ, ಬರೀ ನಾರ್ಮಲ್ 2 hours ಡಿಲೇ ಆಯಿತು. ಸೊ ಅವನು ಪಾಪ ಕಾದಿ ಲೇಟ್ ಆಯಿತು, ನನಗೂ ಲೇಟ್ ಆಯಿತು. ಇಲ್ಲಿ ನೋಡಿದ್ರೆ ಈಗ ನಾಳೆ ಎಷ್ಟು ಗಂಟೆ ಹೋಗುತ್ತೋ ಗೊತ್ತಿಲ್ಲ. ಪುಣೆಗೆ ಬಂದು 15 hours ಏನೋ ಆಗುತ್ತೆ ಅನ್ಸುತ್ತೆ. ಎಷ್ಟು ಕಿಲೋಮೀಟರ್? 800 ಕಿಲೋಮೀಟರ್ಸು. ನಮ್ಮೂರು ಶಿರ್ಸಿಗೆ ಹೋಗಬೇಕು ಅಂದ್ರೆ ಲೈಕ್ ಬೆಳಗ್ಗೆ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೋಗ್ತೀವಿ. ಇವಾಗ ಎಷ್ಟು ಏನಾಗುತ್ತೆ, ರಾತ್ರಿ ಮಧ್ಯಾಹ್ನ ಆಗುತ್ತೆ ಅನ್ಸುತ್ತೆ. ಸೊ ಫುಲ್ ಎಕ್ಸಾಸ್ಟ್ ಆಗೋಗ್ತೀವಿ. ನೋಡೋಣ. ನನಗಂತೂ ಅಷ್ಟೊತ್ತೆಲ್ಲ ಟ್ರಾವೆಲ್ ಮಾಡೋ ಅಭ್ಯಾಸ ಏನಾದರೆ ಲೈಕ್ ಒಂದೇ ಕಡೆ ಕೂತಿ ಅದು ಎಷ್ಟು ಸಲ ಎದ್ದೇಳಬೇಕು ಅದಾಗಲ್ಲ. ಆ್ಯಕ್ಚುಲಿ ನಮ್ಮ ಬಸ್ ಡ್ರೈವರ್ಸ್ ಎಲ್ಲೋ ಹೋದರೂ ಗೊತ್ತಿಲ್ಲ, ಇನ್ನೂ ಬಂದಿಲ್ಲ. ನೋಡೋಣ, ಇನ್ನೂ ಕಾಯ್ತಾ ಇದ್ದೀನಿ, ನನಗೆ ಆಗ್ತಾಯಿಲ್ಲ. ಈಗ ಮಲ್ಕೊಂಡ್ರೆ ಅವನು ಕ್ಯಾಮ್ರಾ ತೋರಿಸಿದ್ದೀನಿ ಅಂತ ಓಡೋಗ್ತಾನೆ. ಬೆಸ್ಟ್ ಬಸ್ಸಸ್ ಬೆಸ್ಟ್ ಡೀಲ್ಸ್ ಓನ್ಲಿ ಆನ್ VRL.in. ಇದೆಲ್ಲ ರಾಜಹಂಸ ಪ್ರಿಫರ್ ಮಾಡ್ತಿದ್ದೆ ಊರಿಗೆಲ್ಲ ಹೋಗ್ಬೇಕಾದ್ರೆ. VRLನ ಮುಂಚೆ ಆವಾಗ ಸ್ವಲ್ಪ ದುಡ್ಡು ಇರ್ಬೇಕಾದ್ರೆ ಪ್ರಿಫರ್ ಮಾಡ್ತಿದ್ದೋ, ಈಗ ಮತ್ತೆ VRL ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ಸೂಪರಾಗಿ ಮೇಂಟೈನ್ ಮಾಡೋರು ಗೈಸ್ ಈ ಏರಿಯಾನ. ನೀವು ನೋಡ್ಬೋದು, ಲೈಕ್ ಇಲ್ಲಿ ನೋಡ್ಬೋದು 1 ಡಸ್ಟ್ಬಿನ್ನು, ಈ ಕಡೆ 2 ಡಸ್ಟ್ಬಿನ್ ಇದೆ. ಇನ್ನು ಬಿಟ್ಟರೆ ಇಲ್ಲೊಂದು ಡಸ್ಟ್ಬಿನ್ ಇಟ್ಟವ್ರೆ. ಸೊ ಈ ಕಡೆ ಈ ಕಡೆ ಲೇಡೀಸ್ ಟಾಯ್ಲೆಟು, ಈ ಕಡೆ ಜೆಂಟ್ಸ್ ಟಾಯ್ಲೆಟ್ ಮಾಡೋರೆ. ಫುಲ್ಲು ಕ್ಲೀನಾಗಿ ಮೇಂಟೈನ್ ಮಾಡೋರು. ಏನೇ ಹೇಳಿ ಖುಷಿಯಾಗಿದೆ ಈ ಕಡೆ ಏರಿಯಾ ನೋಡಿ. ಬಸ್ದು ಟೂರ್ ಮಾಡ್ಬೋದು. ಬಸ್ ತೋರಿಸ್ಕೊಂಬರ್ತೀನಿ ನಿಮಗೆ ಹೆಂಗೈತೆ ಅಂತ. ಸೊ ಎಂಟ್ರೆನ್ಸು ಇದು ಸೀಟು. ಗೈಸ್ ನೋಡಿದ್ರಲ್ಲ, ಆ ಕಡೆ ಎಲ್ಲ ಕಾಣಿಸ್ತಿದ್ದಲ್ಲ ನಿಮಗೆ. ಸೀಟಲ್ಲಿ ಫುಲ್ಲು ಕಂಫರ್ಟೇಬಲ್ನೆಸ್ ಇದೆ, ಚಾರ್ಜಿಂಗ್ ಪಾಯಿಂಟ್ ಇದೆ. ಇನ್ನು ಬಿಟ್ಟರೆ ನಿಮಗೆ AC 2 ಕಡೆ AC ಇರುತ್ತೆ. ನಿಮ್ಗೆ ಓಪನ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಚಾರ್ಜಿಂಗ್ ಇರೋದು ಒಂದು ಬಚಾವು. ಇಲ್ಲ ನಾಳೆ ಮಧ್ಯಾಹ್ನವರೆಗೂ ಏನೇನು ಆಗ್ತಿತ್ತು ನನಗೂ ಗೊತ್ತಿಲ್ಲ. ಸೊ ಆ ಬಸ್ ಹೊರಡ್ತು. ನಮ್ಮ ಬಸ್ ಡ್ರೈವರ್ಸ್ ಬಂದ ತಕ್ಷಣ ನಾವು ಹೊರಡಬೇಕು. ಆಲ್ರೆಡಿ ಡಿಲೇ ಆಗೈತೀನಿ. ಎಷ್ಟು ಡಿಲೇ ಮಾಡ್ತಾರೋ. ನನಗೆ ನಾಳೆ ಶಿವರಾತ್ರಿ ಗೈಸ್, ಮಧ್ಯಾಹ್ನ ಹೋಗಿ ಸ್ನಾನ ಮಾಡಬೇಕು. ಅಷ್ಟೊತ್ತಿಗೆ ನಮ್ಮ ಮನೇಲಿ ಮಕ್ಕಳು ಬಿಡ್ತಾರೆ. ನೋಡೋಣ, ಶಿವರಾತ್ರಿ ಹಬ್ಬಕ್ಕೆ ನಾಳೆ ಎಲ್ಲ. ಆ್ಯಕ್ಚುಲಿ ಇವತ್ತು ನಾನೇನೋ ಪುಣೆ ಹೋಗಿರಲಿಲ್ಲ ಅಂದರೆ ಶಿವರಾತ್ರಿ ಹಬ್ಬಕ್ಕೆ ಈಶಾಗೆ ಹೋಗೋಣ ಅಂತಿತ್ತು. ಸೊ ಇಲ್ಲಿಗೆ ಬಂದಿದ್ದೀನಿ. ಏನಕ್ಕೆ ಎಲ್ಲಿಗೆ ಹೋಗ್ತಿರೋದು ಯಾಕೆ ಅಂತ ಅಲ್ಲಿಗೋಗಿ ಹೇಳ್ತೀನಿ. ಸೊ ಒಂಥರ ಸರ್ಪ್ರೈಸ್ ಇದೆ, ನೋಡೋಣ. ಲೈಕ್ ಈವೆಂಟ್ಸ್ಗೆ ಹೋಗ್ತೀನಿ, ನೋಡೋಣ.
ಸ್ಟೇ ಟ್ಯೂನ್ಡ್. ಬ್ಲ್ಯಾಂಕೆಟ್ಸ್ ಹಂಚಿದ್ದಾರೆ. ಸೊ ಈ ಬ್ಲ್ಯಾಂಕೆಟ್ಸಲ್ಲಿ ತಡೀರಿ ನಿಮಗೆಲ್ಲ ಒಂದು ತೋರಿಸ್ತೀನಿ ನೋಡಿ. VRL ಅಂತ ಆ್ಯಕ್ಚುಲಿ ಪ್ರಿಂಟ್ ಮಾಡಿದ್ದಾರೆ ಇದರಲ್ಲೂ. ಸೊ ಅವ್ರು ಹೇಳ್ತಿದ್ದೆ ಈ ಚಾರ್ಜಿಂಗ್ ಪಾಯಿಂಟ್ ನೋಡ್ಬೋದು. ಆ್ಯಕ್ಚುಲಿ USB ಒಂದು ಮತ್ತು Type-C ಬಂದು. ಸೊ ಲೈಟ್ಸ್ ಇವಾಗ ಆನ್ ಮಾಡಿಸಿದ್ವಿ. ಸೊ ಇಲ್ಲಿ ಚಾರ್ಜ್ ಹಾಕಿ ಮೊಬೈಲ್ ಹಾಕ್ಬೋದು. ಸೊ ಸೀಟ್ಸ್ ಹಿಂದೆ ಈ ಥರ ಹಿಂಗಿರುತ್ತೆ, ಈ ಕಡೆ 2 ಕರ್ಟನ್ನು. ಸೊ ಇದು ಆ್ಯಕ್ಚುಲಿ AC ಬಸ್ಸಸ್ಗೆಲ್ಲ ಯೂಶ್ವಲ್ ಆಗಿ ಈ ಥರ ಗ್ಲಾಸ್ ಇರುತ್ತೆ, ಫಿಕ್ಸ್ಡು, ಲೈಕ್ ಕಂಪ್ಲೀಟ್ ಗ್ಲಾಸ್ ಅದು. ಸೊ ಯು ಕ್ಯಾಂಟ್ ಚೇಂಜ್ ಇಟ್ ರಿಮೂವ್ ಇಟ್, ಏನೂ ಮಾಡೋಕ್ಕಾಗಲ್ಲ. ಅದನ್ನ ನೀವು ಓಪನ್ ಮಾಡೋಕ್ಕಾಗಲ್ಲ ವಿಂಡೋ ಎಲ್ಲ. ಸೊ ಎಮರ್ಜೆನ್ಸಿ ಹ್ಯಾಮರ್ ಇದು, ಸುತ್ತಿಗೆ ತಗೊಂಡು ಪಕ್ಕದವ್ನು ಹೊಡಿಯೋದಲ್ಲ. ಸೊ ಗ್ಲಾಸ್ಗೆ ಅದು ಎಮರ್ಜೆನ್ಸಿ ಗ್ಲಾಸ್. ಸೊ ಈ ಥರ ಇದೆ ಫ್ರಂಟ್ ಆ್ಯಂಗಲಿಂದ ನೋಡ್ಬೋದು ನೀವು. ಆ್ಯಕ್ಚುಲಿ ವೆಲ್ ಡಿಸೈನ್ಡ್, ವೆಲ್ ಬಿಲ್ಟ್, ವೆಲ್ ಮೇಂಟೈನ್ಡ್ ಬಸ್. ಆ್ಯಕ್ಚುಲಿ ಸದ್ಯಕ್ಕೆ ಹೊಸದಲ್ವಾ, ಅದಕ್ಕೆ ವೆಲ್ ಮೇಂಟೈನ್ಡ್. ಸೊ ಲೈಟ್ಸ್ ಆಫ್ ಆಗಿದೆ, ಇಲ್ಲಿ ಲೈಟ್ ಚೆನ್ನಾಗಿದೆ. ಸೊ ಕರೆಕ್ಟಾಗಿ ಟೈಮ್ ತೋರಿಸ್ತೀನಿ, ಟೈಮ್ ನೋಡಿರಿ 11:19 ಆ್ಯಕ್ಚುಲಿ. ಇನ್ನು 12 hours ಇಲ್ಲಿಂದ 11ಇಂದ ಬೆಳಗ್ಗೆ 11 ನೆಕ್ಸ್ಟ್ ಬ್ಲಾಗ್ ರಿಸ್ಯೂಮ್ ಮಾಡ್ತೀನಿ ಮೋಸ್ಟ್ಲಿ. ಸೊ ಈ ಮಧ್ಯೆ ಮಾಡ್ತಿರ್ತೀನಿ. ಸೊ ನನಗೆ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಬಸ್ಸಲ್ಲಿ ಕೂರ್ತಿರೋದು ನಾನು. ಆ್ಯಕ್ಚುಲಿ ನಾನು ಬಸ್ಸಲ್ಲಿ ಇಷ್ಟು ಕೂರೋದಿಲ್ಲ, ನನಗೆ ಆಗಲ್ಲ. ಸೊ ಲೆಟ್ಸ್ ಸಿ ಹೌ ಐ ವಿಲ್ ಸಸ್ಟೈನ್ ದಿಸ್. ನೋಡೋಣ ಹಿಂಗೆ ಹೋಗುತ್ತೆ. ಆಲ್ರೆಡಿ ವಾಯ್ಸ್ ಹೋಗ್ತಾ ಇದೆ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ಈ ಥರ ಎಲ್ಲರೂ ಹೋಗ್ಬೇಕಾರೆ, ಏನಾದ್ರು ವ್ಲಾಗ್ ಮಾಡ್ಬೇಕಾದ್ರೆ ಗಂಟ್ಲು ಹೋಗೋದು ಎಲ್ಲ ಆಗುತ್ತೆ. ಅದು ಏನೋ ಗೊತ್ತಿಲ್ಲ ಗುರು, ಯಾವತ್ತೂ ಹಿಂಗೆ. ಸೊ ಸ್ಟೇ ಟ್ಯೂನ್ಡ್. ಈಗ ಮೊದಲೇ ನೀವು ನೋಡ್ಬೋದು, ನಾನು ಲೈಕ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ನಾನು ಇಷ್ಟು ದಿವಸ ಬಿಸಿಲಲ್ಲಿ ಆಡಿ, ಕ್ರಿಕೆಟ್ ಆಡಿ ಫುಲ್ ಟ್ಯಾನ್ ಆಗಿದ್ದೀನಿ. ಆ್ಯಕ್ಚುಲಿ ನಾಳೆ ಕರೆಕ್ಟಾಗಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಟ್ಯಾನ್ ಆಗಿದ್ದೀನಿ ಅಂತ. ಸೊ ನಾಳೆ ಪುಣೆಯಲ್ಲಿ ಎಷ್ಟು ಬಿಸಿಲೈತೆ, ಅಲ್ಲೇನಾಗಲ್ಲಿ ಹ್ಯೂಮಿಡಿಟಿ ಇದ್ದು ಬಿಸಿಲಿದ್ದು. ಸೊ ಬಿಸಿಲಿದ್ದೇ ಇರುತ್ತೆ. ಸೊ ಮಹಾರಾಷ್ಟ್ರ ಇದೆಯಾ ಮೋಸ್ಟ್ಲಿ. ಸೊ ನೋಡೋಣ ಆ್ಯಕ್ಚುಲಿ ಇನ್ನು ಎಷ್ಟು ಟ್ಯಾನ್ ಆಗ್ತೀನಿ ಅಂತ. ಸೊ ಕಾಲೇಜು ಮತ್ತೆ ಬಂದು ಹೋಗ್ತೀನಿ. 4 days ಹಾಲಿಡೇ. ಯಾಕೆ ಅಂದರೆ ಇವತ್ತು ಆ್ಯಕ್ಚುಲಿ ನ್ಯಾಕ್ ಸರ್ವೆ ಅಂತ ಮಾಡ್ತಾರೆ ನಮ್ಮ ಕಾಲೇಜು ಮೋಸ್ಟ್ಲಿ, ಅದಕ್ಕೆ ಕೊಟ್ಟಿರ್ತಾರೆ. ನಾಳೆ ಶಿವರಾತ್ರಿ, ನಾಡ್ದು ಎಸ್ ಯೂಶುವಲ್ ಹಾಲಿಡೇ. ಸೊ ಸಂಡೇ ಮತ್ತೆ ಹಾಲಿಡೇ. ಬಟ್ ಏನಂದರೆ ಈ ನಮ್ಮ ಕಾಲೇಜಲ್ಲಿ ಎಷ್ಟು ಬುದ್ಧಿವಂತರು ನಮ್ಮ ಮಕ್ಕಳು ಕೇಳಿ. ಇವತ್ತು ನಾಳೆ ಅಂದರೆ ಇವತ್ತು ಹೋಗಿರೋ ಕ್ಲಾಸ್ನ ನೆಕ್ಸ್ಟು 30th ಏನೋ ರೆಸ್ಯೂಮ್ ಮತ್ತೆ ಮಾಡ್ತಾರಂತೆ. ಸ್ಯಾಟರ್ಡೇ ಬಿಡೋದೇ ಇಲ್ಲ. ಯಾವ ಸ್ಯಾಟರ್ಡೇ ನನ್ನ ಮಕ್ಕಳು ಹಿಂಗೆ ಹಾಕ್ಬಿಡ್ತಾರೆ ಕ್ಲಾಸಸ್ನ. ಸೊ 2000 years later. ಸೊ ಗೈಸ್ ಈಗ ಟೈಮ್ ಬಂದು 10:21 ಆ್ಯಕ್ಚುಲಿ. ಸೊ ಬಸ್ಸಲ್ಲಿ ನಿಂತಿದೆ ನೋಡ್ಬೋದು ನೀವು. ಆ್ಯಕ್ಚುಲಿ ಬೆಳಗ್ಗೆ ಪದೇ ಹೆಸರಾಗಿತ್ತು. ಇಷ್ಟೊತ್ತಾದ್ರೂ ನಿಲ್ಲಿಸಿರಲಿಲ್ಲ ಅಷ್ಟಕ್ಕೆ, ಇವಾಗ ನಿಲ್ಲಿಸೋರೆ. ಸೊ ಫುಲ್ ನೋಡ್ಬೋದು, ಫುಲ್ ಎಕ್ಸಾಸ್ಟೆಡ್ ಆಗ್ಬಿಟ್ಟಿದ್ದೀನಿ ಟ್ರಾವೆಲಿಂದ. ಬಟ್ ಆ್ಯಕ್ಚುಲಿ ನಿದ್ದೆ ಬಂತು, ಒಳ್ಳೆ ನಿದ್ದೆ ಬಂದಿದೆ. ಸೊ ಇನ್ನೇನು 2 hours ಜರ್ನಿ. ಸೊ ಹೋಗ್ತೀವಿ ಪುಣೆಯಲ್ಲಿ. ಆಲ್ರೆಡಿ ಮಹಾರಾಷ್ಟ್ರದಲ್ಲಿದ್ದೀವಿ ಪುಣೆಯಲ್ಲಿ. ಸೊ ಬಂದು ನಾಷ್ಟ ಮಾಡಿದ್ದೀವಿ ಆ್ಯಕ್ಚುಲಿ ಕೊಹಿನೂರ್ ಫುಡ್ ಪಾರ್ಕ್ ಅಂತ. ಸೊ ಅದೇನೋ ಮಿಸಲ್ ಪಾವ್ ಅಂತ ತಿಂದ್ವಿ. ಆ್ಯಕ್ಚುಲಿ ಏನು ರೇಟ್ಸ್ ಗೊತ್ತಾಗ ಇಷ್ಟು ಫುಲ್ಲು ಹೆವಿ ಪ್ರೈಸಸ್ಸು. ಒಂದು ಮಸಾಲೆ ದೋಸೆ 105. ಇಡ್ಲಿ ವಡೆ ಸಾಂಬಾರಿಗೆ 95 ಅನ್ನೋದು ಯೋಚನೆ ಮಾಡಿರಿ. ಸುಮ್ಮನೆ ಅದು ಮಿಸಲ್ ಪಾವು 85 ಅದಂತ ಅಂದ್ವಿ. ಎಲ್ಲ 150 ಕೆಳಗಡೆ ಇಲ್ಲ, ಫುಲ್ ಎಲ್ಲ ಹೆವಿ ಪ್ರೈಸಸ್. ಸೊ ಆಮೇಲೆ ಇವಾಗ ಬಸ್ ಹತ್ತಿ ಇನ್ನೇನು ಪುಣೆಗೆ ಹೊರಡಬೇಕು. ನಮ್ಮ ಅಣ್ಣ ಆಲ್ರೆಡಿ ಅವನು ಗಂಡ್ರ ಸೋನು ಅಲ್ಲಿಂದ ಬಂದ್ಬಿಡಾನೆ. ಸೊ ನಾವಿಬ್ಬರು ಹೋಗ್ಬೇಕೀಗ, ನಾವೇ ಲೇಟು. ನೋಡಿ ಹೊಸ ಶೂಸ್ ತಗೊಂಡವನೆ ಉಮಾ. 80,000 के शूज है, 80,000 के. तेरा घर जाएगा इसमें, तेरा घर इसमें चले जाएगा पूरा. ಇರಲ್ಲ ಅಂತಾರೆ ನಮ್ಮ ನೋಡಿ. ಅದಕ್ಕೆ ರಾಕ್ಸ್ ಬಡೋದು. ಡ್ರೈವರ್ ಸರ್ ನಾಷ್ಟ ಮಾಡಿ ಬಂದ ತಕ್ಷಣ ಹೊಡೋದೆ. ಸೊ ಅಲ್ಲಿ ಲ್ಯಾಂಡ್ ಆಗಿ ಏನಾಗುತ್ತೆ ಹೇಳಿದ್ಮೇಲೆ